ಸರ್, ಬೆಂಗಳೂರಲ್ಲಿ ಕ್ರೈಮ್ಗಿಂತ ಜಾಸ್ತಿ ಸಮಸ್ಯೆ ಟ್ರಾಫಿಕ್ದು ಅಂತ ಹೇಳ್ತಾರೆ. ಅದರಲ್ಲಿ ನೀವು ಬಂದಾದಮೇಲೆ ಎಲ್ಲೆಲ್ಲಿ ಏನೇನು ಅಂದರೆ ಆಯ್ಕಟ್ಟಿನ ಜಾಗದಲ್ಲಿ, ಅದರಲ್ಲಿ ಸಿಲ್ಕ್ ಬೋರ್ಡ್ ಆಗಿರ್ಬೋದು, ಚಾಲುಕ್ಯ ಸರ್ಕಲ್ ಆಗಿರ್ಬೋದು, ಇಂತಹ ಹೆವಿ ಟ್ರಾಫಿಕ್ ಇರುವಂತಹ ಸ್ಥಳದಲ್ಲಿ ಸ್ವಲ್ಪ ಈಗ ಟ್ರಾಫಿಕ್ ಕಡಿಮೆ ಆಗಿದೆ, ಆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಮಾತಿದೆ. ಅದಕ್ಕೆ ಏನೆಲ್ಲ ಕೆಲಸ ಆಯಿತು ಸರ್? ಎಷ್ಟು ಡೀಪಾಗಿ ಸ್ಟಡಿ ಮಾಡಬೇಕಾಗುತ್ತೆ, ಅದಕ್ಕೆಲ್ಲ ತಿಳ್ಕೊಬೇಕಾಗುತ್ತೆ ಅದ್ರ ಬಗ್ಗೆ. ಅದಾದಮೇಲೆ ಯಾವ ರೀತಿ ಅಲ್ಲಿ ಕೆಲಸ ಆಯಿತು ಅಂತ ನೋಡಿ. ಇದನ್ನೆಲ್ಲ ಎಲ್ಲ ಇದಕ್ಕೆ ಮುಖ್ಯ ರೂವಾರಿ ಅಂತ ಹೇಳಿದ್ರೆ ನಮ್ಮ BBMP ಮತ್ತು ಬೇರೆ ಇಲಾಖೆಗಳು ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ನಾವೇನು ಮಾಡ್ತೀವಿ, ಇದ್ದಿದ್ದು ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಹೆಂಗೆ ಮಾಡ್ಬೋದು ಅಂತ ನಾವು ನೋಡ್ತೀವಿ. ಸೊ ನಮ್ಮಿಂದನೂ ಇನ್ಪುಟ್ಸ್ ತೊಗೊಳ್ತಾರೆ ಅವರು. ಹಲವಾರು ಜಂಕ್ಷನ್ಗಳಲ್ಲಿ ಜಂಕ್ಷನ್ ಇಂಪ್ರೂವ್ಮೆಂಟ್ಗಳಾಗಿದ್ದಾವೆ. ಕಾನ್ಫ್ಲಿಕ್ಟ್ ಅಂತ ನಾವು ಕರಿತೀವಿ. ಈಗ ಒಂದು ಜಂಕ್ಷನ್ನಲ್ಲಿ ಬಹಳಷ್ಟು ವೆಹಿಕಲ್ಲು ಜನರೆಲ್ಲ ಓಡಾಡ್ತಾ ಇದ್ದರೆ ಕಾನ್ಫ್ಲಿಕ್ಟ್ಸ್ ಅಂತ ಕರಿತೀವಿ. ನಾವು ಏನು ಜಂಕ್ಷನ್ ಇಂಪ್ರೂವ್ಮೆಂಟನ್ನು ಹೇಗೆ ಮಾಡ್ತೀವಿ ಅಂದರೆ ಕಾನ್ಫ್ಲಿಕ್ಟ್ಗಳನ್ನು ಕಡಿಮೆ ಮಾಡೋದಕ್ಕೆ ನೋಡ್ತೀವಿ. ಉದಾಹರಣೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಒಂದು ಫ್ಲೈಓವರ್ ಬಂತು, ಡಬಲ್ ಡೆಕ್ಕರ್ ಫ್ಲೈಓವರಿಂದ ಫ್ಲೈಓವರ್ ಬಂತು. ಹಾಗಾಗಿ ಅಷ್ಟು ವೆಹಿಕಲ್ಸ್ ತಳಗೆ ಬರೋದು ನಿಂತೋಯ್ತು. ನೇರವಾಗಿ ಐದರ್ HSR 5th ಮೇನ್ಗೆ ಹೋಗುತ್ತೆ, ಇಲ್ಲ ಬೊಮ್ಮನಹಳ್ಳಿ ಕಡೆಗೆ ಹೋಗುತ್ತೆ, ಯಾವುದು ಜಯದೇವ ಕಡೆಯಿಂದ ಬರೋಂಥದ್ದು. ಸೊ ಅಷ್ಟು ಕಾನ್ಫ್ಲಿಕ್ಟ್ಗಳು ಹೋಯ್ತಲ್ಲಿ. ಸೊ ಪ್ರಮುಖವಾಗಿ ವಾಹನ ಸಂಖ್ಯೆ ಬೆಳೆಯೋದಕ್ಕೆ ಇನ್ಫ್ರಾಸ್ಟ್ರಕ್ಚರು ಅದರ ಅನುಗುಣವಾಗಿ ಬೆಳೆದ್ರೆ, ಅದು ತಕ್ಕ ಮಟ್ಟಕ್ಕೆ ಬೆಳೆದ್ರೆ ಕಂಜೆಷನ್ ಆಗೋದಿಲ್ಲ. ಏನಾಗುತ್ತೆ, ಬೆಂಗಳೂರಲ್ಲಿ ನಾವು ಕಳೆದ 10 ವರ್ಷದಲ್ಲಿ 2013ರಲ್ಲಿ 56 ಲಕ್ಷ ವಾಹನ ಸಂಖ್ಯೆ ಇತ್ತು. 2023ರಲ್ಲಿ 1,10,00,000 ಇದೆ. ಅಂದರೆ 10 ವರ್ಷದಲ್ಲಿ ನಾವು ಡಬಲ್ ಮಾಡಿದ್ವಿ. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಡಬಲ್ ಆಗೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಯಾಕಂದರೆ ಅದರಾದ ಗತಿಯಲ್ಲಿ ಬೆಳ್ಕೊಂಡು ಹೋಗುತ್ತೆ. ಸೊ ಹಂಗಿರಬೇಕಾದ್ರೆ ನಾವು ಈ ನಮಗೆ ಇರೋಂಥ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಹೇಗೆ ಮಾಡ್ಬೋದು ಅಂತ ಮಾಡ್ತೀವಿ. ಸೊ ಅದರಲ್ಲಿ ತಂತ್ರಜ್ಞಾನ ಒಂದು ಅಂಶ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.